4 ಮಾರ್ಚ್ ನಲ್ಲಿ ಪೋಲಿಯೋ ಮುಕ್ತ ಭಾರತ ದೇಶ ಅಂತ ಹೇಳಿ ಘೋಷಣೆ ಆಗಿರ್ತದೆ. ಅದಾದ ಮೇಲೆ ಅಂದ್ರೆ 2011ಕ್ಕೆ ನಮ್ಗೆ ಕೊನೆಯ ಒಂದು ಪೇಷಂಟ್ ಬಂತು. ಅದಾದ ಮೇಲೆ ಯಾವ ಪೇಷಂಟ್ ಗಳು ಬರಲಾರದಕ್ಕೆ ನಾವು ಪೋಲಿಯೋ ಮುಕ್ತ ಭಾರತ ಅಂತ ಹೇಳಿ ಪ್ರಕಟಣೆಯನ್ನ ಮಾಡಿದ್ದೀವಿ. ಈಗ ನಮ್ಮಲ್ಲಿರುವಂತಹ ಏನು ಅಂತಂದ್ರೆ, ಸಾಕಷ್ಟು ತಮ್ಗೆಲ್ಲ ಗೊತ್ತು, ಕೋವಿಡ್ ಅಂತ ಸಮಯದಲ್ಲಿ ಆರೋಗ್ಯ ಇಲಾಖೆಯಿಂದ ಎಂತಹ ಕಾಂಟ್ರಿಬ್ಯೂಷನ್ ನಮ್ಮ ಭಾರತ ದೇಶಕ್ಕೆ ಆಗಿರ್ತದೆ ಅಂತ ಹೇಳಿ, ಬೇರೆ ಬೇರೆ ದೇಶಗಳಲ್ಲಿ ಅವ್ರು ಎಷ್ಟೋ ಫೇಸ್ ಮಾಡುವಾಗ ನಾವು ವ್ಯಾಕ್ಸಿನ್ ಕಂಡು ಹಿಡಿದು ನಮ್ಮ ಪೇಷಂಟ್ಗಳಿಗೆ ಅವುಗಳನ್ನ ಪೂರೈಸುವಂತ ನಾವು ಕ್ರಮವನ್ನ ವಹಿಸಿದ್ವಿ. ದಟ್ ಮೀನ್ಸ್ ಭಾರತ ದೇಶದಲ್ಲಿರುವಂತಹ ವೈದ್ಯಕೀಯ ಪದ್ಧತಿ, ಭಾರತ ದೇಶದಲ್ಲಿರುವಂತಹ ಆರೋಗ್ಯ ಇಲಾಖೆ ಅತ್ಯಂತ ಸದೃಢವಾಗಿ ಕೆಲಸ ಮಾಡ್ತದೆ. ಈಗ ಏನು ನಮ್ಮ ಡಾಕ್ಟರ್ ಹೇಳಿದ್ರು, 12,800 ಮಕ್ಕಳು 0ಯಿಂದ 5 ವರ್ಷದ ಮಕ್ಕಳು ಏನಿದಾರೋ ಅವರೆಲ್ಲರಿಗೂ ಮನೆ ಮನೆಗೆ ಹೋಗಿ ವ್ಯಾಕ್ಸಿನ್ ಅನ್ನ ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಅತ್ಯಂತ ದೃಢೀಕರಣ ಮಾಡಿಕೊಂಡು ನಾವೆಲ್ಲ 100% ಮಾಡಿದೀವಿ ಅಂತ ಹೇಳಿ ಹೇಳ್ತಾರೆ. ಹೋದ ವರ್ಷನೂ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ, ಆರೋಗ್ಯ ಇಲಾಖೆಯಿಂದ ಆಗ್ತಿರುವಂತಹ, ನಮ್ಮ ಉಪವಿಭಾಗದಲ್ಲಿ ಆಗ್ತಿರುವಂತಹ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತದೆ. ಭಾರತ ದೇಶ ಪೋಲಿಯೋ ಮುಕ್ತ ಭಾರತ ಆಗಿದೆ. ನಿಮ್ಗೆಲ್ಲ ಗೊತ್ತು, ಪೋಲಿಯೋ ಅಟ್ಯಾಕ್ ಆಯ್ತು ಅಂದ್ರೆ ನಮ್ಮ ಭಾರತದ ಮುಂದಿನ ಯುವ ಪೀಳಿಗೆನೆ ಪೋಲಿಯೋ ಅಟ್ಯಾಕ್ ಆದಂಗೆ. ಈಗ ಸುಮಾರು 10-15 ವರ್ಷಗಳಿಂದ ನಮಗೆ ಅಂತಹ ಯಾವ ಕಾಯಿಲೆನೂ ಇರಲಾರ್ದ ಆರೋಗ್ಯವಾದಂತಹ ಮಕ್ಕಳು ಹುಟ್ಟುತ್ತಾ ಇದ್ದಾರೆ, ಆರೋಗ್ಯವಾದಂತಹ ಮಕ್ಕಳು ತಮ್ಮ ಜೀವನ ಮಾಡ್ತಿದ್ದಾರೆ ಅನ್ನೋದಕ್ಕೆ ಕಾರಣ ನಮ್ಮ ಇಂತಹ ಹಿಡನ್ ವಾರಿಯರ್ಸ್ ಅಂತ ಏನ್ ಕರಿತೀವಿ, ಆಶಾ ಕಾರ್ಯಕರ್ತೆಯರು ಇರ್ಬೋದು, ನರ್ಸಸ್ ಇರ್ಬೋದು, ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡ್ತಿರುವಂತಹ ಬಾಯ್ಸ್ ಇರ್ಬೋದು, ಅವರೆಲ್ಲರೂ ತಮ್ಮ ಪ್ರಾಮಾಣಿಕವಾದಂತಹ ಸೇವೆಯನ್ನ ಈ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತೇನೆ. ಮುಂದೆ ನಮ್ಮ ಭಾರತ ದೇಶ ಸದೃಢ ಆಗಿರ್ಬೇಕು, ಪೋಲಿಯೋ ಮುಕ್ತ ಆಗಿರ್ಬೇಕು, ಯಾವುದೇ ಕಾಯಿಲೆಯಿಂದನೂ ಸಹ ಮುಕ್ತವಾದಂತಹ ಭಾರತ ದೇಶವನ್ನ ನೋಡೋದಕ್ಕೆ ನಾನು ಉತ್ಸುಕಳಾಗಿದ್ದೇನೆ. ಈಗ ತಮ್ಗೆಲ್ಲ ಗೊತ್ತು, BP ಶುಗರ್ ನಮ್ 40 ವಯಸ್ಸಿಗೆ ಬಂದ್ಬಿಡ್ತದ, 40 ವಯಸ್ಸಿಗೆನೆ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕದ. ಸೊ ಅಂತಹ ಕಾಯಿಲೆಗಳಿಗೂ ಸಹ ಈಗ ಬೊಜ್ಜು ಅನ್ನೋದು ನಮ್ಮ ಭಾರತ ದೇಶದೊಳಗೆ, ನಮ್ಮ ಭಾರತೀಯರ ರಕ್ತದೊಳಗೆ ಬಂದಿರೋದು. ಅದಕ್ಕೂ ಸಹ ಹೆಚ್ಚಿಗೆ ದೇಶವಾಸಿಗಳಿಗೆ ಅವೇರ್ನೆಸ್ ಬಂದು ಬೊಜ್ಜು ಬರಲಾರ್ದಂಗೆ ತಮ್ಮ ಜೀವನ ಗುಣಮಟ್ಟತೆಯನ್ನ, ಜೀವನ ಶೈಲಿಯನ್ನ ಬದಲಾವಣೆ ಮಾಡುವಲ್ಲಿ ಎಲ್ಲ ನಾಗರಿಕರು ಶ್ರಮ ಪಟ್ಟರು ಅಂತ ಸರ್ಕಾರ, ರಾಜ್ಯ ಸರ್ಕಾರ, ಆರೋಗ್ಯ ಇಲಾಖೆಯಿಂದ ಏನೇನು ಯೋಜನೆಗಳೆಲ್ಲ ಸಾರ್ಥಕವಾಗಿ ಎಲ್ಲ ರೋಗಿಗಳಿಗೂ, ಎಲ್ಲ ಭಾರತೀಯರಿಗೂ ಹೋಗಿ ರೀಚ್ ಆಗ್ತವೆ. ಸೊ ಅದಕ್ಕೆ ಆರೋಗ್ಯವನ್ನ ಕಾಯ್ಕೊಳ್ಳೋದು ದೇಶ ಅಥವಾ ಸರ್ಕಾರ ಮಾಡೋದಂತದಲ್ಲ, ಅದನ್ನ ವೈಯಕ್ತಿಕವಾಗಿ ಪ್ರತಿಯೊಬ್ಬ ನಾಗರಿಕರು ಮಾಡ್ಕೋಬೇಕು. ಸೊ ಅದಕ್ಕೆ ನನ್ನ ವಿನಂತಿ ಏನಂತಂದ್ರೆ, ಈ ಒಂದು ಪೋಲಿಯೋ ಕಾರ್ಯಕ್ರಮದ ವೇದಿಕೆಯಲ್ಲಿ ದೇಶದ ನಾಗರಿಕರಾಗಿ ದೇಶ ಅಥವಾ ಸರ್ಕಾರ ನಮ್ಗೆ ಏನ್ ಕೊಟ್ಟಿದೆ, ಅದಕ್ಕಿಂತ ಮುಖ್ಯವಾಗಿ ನಾವು ನಮ್ಮ ದೇಶವನ್ನ, ನಮ್ಮ ಆರೋಗ್ಯವನ್ನ ಕಾಯ್ಕೊಳ್ಳೋದಕ್ಕೆ ನಾವು ಯಾವ ರೀತಿ ನಮ್ಮನ್ನ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇರ್ತದೆ. ಸೊ ಅದಕ್ಕೆ ಸರ್ಕಾರದ ಕಾರ್ಯಕ್ರಮಗಳೊಂದಿಗೆ ನಮ್ಮನ್ನ ನಾವು ತೂಗಿಸ್ಕೊಂಡು ನಡೆಸ್ಕೊಂಡು ಹೋಗುವಂತ ಛಲವನ್ನ ಇಡೀ ದೇಶದ ನಾಗರಿಕರಿಗೆ ಕೊಡ್ಬೇಕು. ಈಗ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇರೋದ್ರಿಂದ ಬಹಳಷ್ಟು ಮಕ್ಕಳು, ನಾವು ಲಾಸ್ಟ್ 10 years ಇಂದ ನೋಡ್ತಾ ಇದ್ದೀವಿ, ಪೋಲಿಯೋ ಕಾಯಿಲೆ ಪೀಡಿತ ಆದಂತಹ ಮಕ್ಕಳ ಸಂಖ್ಯೆ ತೀರಾ ಕಡಿಮೆ. ಅವ್ರೀಗ ಪೋಲಿಯೋ ಕಾಯಿಲೆ ಪೀಡಿತ ಆದವರು ಸುಮಾರು ಒಂದು 20 ವರ್ಷ ವಯಸ್ಸಿನವರಾಗಿದ್ದಾರೆ. ಲಾಸ್ಟ್ ಯಾವಾಗ 2011 ಆಗಿದಲ್ಲ ನಮ್ಗೆ ಕಂಡು ಬಂದಿರೋದು. ಸೊ ದೇ ಹ್ಯಾವ್ ಕ್ರಾಸ್ಡ್ ದೇರ್ ಟೀನೇಜ್ 20-21 years. ಅದಾದ್ಮೇಲೆ ಲಾಸ್ಟ್ 20 years ಇಂದ ನಮ್ಗೆ ಕಂಡು ಬಂದಿಲ್ಲ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಪೋಲಿಯೋ ರಿಲೇಟೆಡ್ ಆಗಿ ಭಾರತ ದೇಶ ತನ್ನ ಯಶಸ್ಸನ್ನ ಸಾಧಿಸಿದೆ. ಆರೋಗ್ಯವಾದಂತಹ ದೇಶ, ಆರೋಗ್ಯವಾದಂತಹ ಯುವ ಜನಾಂಗವನ್ನ ನಿರ್ಮಾಣ ಮಾಡುವಲ್ಲಿ ನಮ್ಮ ಆರೋಗ್ಯ ಇಲಾಖೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದೆ. ಮತ್ತೊಂದ್ಸರಿ ಎಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತಾ, ಈ ಒಂದು ಯೋಜನೆಯಿಂದ ಯಾವ ಚಿಕ್ಕ ಮಗು ಸಹ ಅಂದ್ರೆ ಬಿಟ್ಟು ಹೋಗ್ಲಾರ್ದಂಗೆ ನಾವು ನೋಡ್ಕೊಂತೀವಿ. ತಾಯಂದಿರಾದವರು ನಿಮ್ದು ಕರ್ತವ್ಯ ಇರ್ತದೆ, ತಾವು ಸಹ ಬೂತ್ ಎಲ್ಲೆಲ್ಲಿ ಓಪನ್ ಆಗಿದಾವೆ, ಎಲ್ಲಾ PHC ಸೆಂಟರ್ಗಳಿಗೆ, ಎಲ್ಲಾ ಗ್ರಾಮಗಳಲ್ಲಿಯೂ ಸಹ ನಾವು ಓಪನ್ ಮಾಡಿರ್ತೀವಿ. ಎಲ್ಲರೂ ಸಹ ಹೋಗಿ ತಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನ ಹಾಕೋದಕ್ಕೆ ನಾನು ಮನವಿ ಮಾಡ್ಕೊಂಡೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕಂತ ಹೇಳಿ ನಾನು ಪ್ರತಿ ವರ್ಷ ಹೇಳ್ತಾ ಇದ್ದೀನಿ. ಬೇರೆ ಅಷ್ಟೇ ಅಲ್ಲ, ನಗರಸಭೆಯ ಸದಸ್ಯರು ಮತ್ತು ಎಲ್ಲ ಸಮಾಜದ ಬೇರೆ ಬೇರೆ ವರ್ಗದ ಹಿರಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡಿದ್ರೆ ನಮ್ಮ ಈ ಕಾರ್ಯಕ್ರಮ ಸಾಧ್ಯ ಆಗ್ತದೆ.
ಯಾಕಂತಂದ್ರೆ ಬಹಳಷ್ಟು ಜನರಲ್ಲಿ ಇನ್ನೂ ಕೂಡ ಬಹಳಷ್ಟು ಒಂದು ತಪ್ಪು ಕಲ್ಪನೆಗಳು. ನಡುವೆ ಇತ್ತು, ಪೋಲಿಯೋನಿ ಹಾಕೋದ್ರಿಂದ ಪೋಲಿಯೋ ಆಗ್ತದೆ, ರೋಗ ಬರ್ತದೆ ಅನ್ನುವಂಥ ಕಲ್ಪನೆ ಕೂಡ ಇತ್ತು. ಅದನ್ನೆಲ್ಲ ನಾವು ಆರೋಗ್ಯ ಶಿಕ್ಷಣದ ಮೂಲಕ ತೊಡೆದವರು ಹಾಕಬೇಕಾಗ್ತದೆ. ಇವತ್ತಿನ ದಿವಸ ಮನುಷ್ಯ ಬಹಳಷ್ಟು ಬದಲಾಗಿದ್ದಾನೆ. ಮನುಷ್ಯನ ಪ್ರವೃತ್ತಿ ಬದಲಾಗಿದೆ, ಮನಸ್ಥಿತಿ ಬದಲಾಗಿದೆ. ಮನಸ್ಸಿನ ಒಂದು ಈ ಔಷಧಿಯಿಂದಾಗಿ ಮನುಷ್ಯ ಬಹಳಷ್ಟು ಕ್ರೂರಿ ಮತ್ತು ಹಿಂಸಾಚಾರದಲ್ಲಿ ತೊಡಗಿಸಿಕೊಳ್ಳುವಂತ ಒಂದು ಪ್ರವೃತ್ತಿ ನೋಡ್ತಾ ಇದ್ದೀವಿ. ಜಗತ್ತಿನಾದ್ಯಂತ ಇವತ್ತು ನಡೆದಿರುವ ಘಟನೆಗಳನ್ನು ನೋಡಿದ್ರೆ ಇಲ್ಲಿಯೂ ಕೂಡ ಬಯೋಟೆರರಿಸಂ ಅಂತ ಹೇಳ್ತಾರೆ. ಅಂತ ಇಂಥ ಒಂದು ರೋಗ ಉಂಟು ಮಾಡುವಂತಹ ಏನಂತಂದ್ರೆ ರೋಗ ಯಂತ್ರಗಳನ್ನ ಬೆಳೆಸಿ ಪ್ರಯೋಗಾಲಯದಲ್ಲಿ ಬೆಳೆಸಿ ಜನರಲ್ಲಿ ಹಬ್ಬಿಸುವಂತಹ ಪ್ರವೃತ್ತಿ ಬಹಳಷ್ಟು ಜನರಿಗೆ ಬಂದಿದೆ. ತಾವೆಲ್ಲ ಕೇಳಿರಬೇಕು. 2019ರಲ್ಲಿ ಕೋವಿಡ್ ಆದಾಗ ಎಲ್ಲಿಂದ ಬಂತು, ಯಾವ ರೀತಿ ಬಂತು ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಗೊತ್ತಾಗಿದೆ. ಚೈನಾದಿಂದ ಪ್ರಯೋಗಾಲಯದಲ್ಲಿ ಹುಟ್ಟಿಸಿದಂತಹ ಕೋವಿಡ್ ರೋಗದಂತೂ ದೇಶದ ಜಗತ್ತಿನ ಎಲ್ಲ ದೇಶಗಳಲ್ಲಿ ಹರಡುವಂತೆ ವ್ಯವಸ್ಥೆಯನ್ನ ಮಾಡಲಾಯಿತು. ಅದಕ್ಕೆ ಇವತ್ತಿನ ದಿವಸ ಮನುಷ್ಯನ ಪ್ರವೃತ್ತಿ ಬದಲಾಗಬೇಕು. ಮನುಷ್ಯ ಇವತ್ತಿನ ದಿವಸ ನಮ್ಮ ಮಾನಸಿಕ ಸ್ಥಿತಿಯನ್ನು ಸಮತೋಲತೆಯನ್ನು ಕಳೆದುಕೊಳ್ಳಬಾರದು. ಮನುಷ್ಯನಲ್ಲಿ ಹಿಂಸೆಯಿಂದ ಶಾಂತಿ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಮೂಡಿಸುವಂತ ಒಂದು ಕಾರ್ಯಕ್ರಮಗಳನ್ನ ನಾವು ಆಯೋಜಿಸಿ ಈ ಒಂದು ಆರೋಗ್ಯ ಇಲಾಖೆಯವರು ಹಮ್ಮಿಕೊಂಡಂತಹ ಯಾಕಂತಂದ್ರೆ ಮಕ್ಕಳು ಅಳಿಸಿದ್ದಾರೆ. ಸೊ ಇದು ಕಾರ್ಯಕ್ರಮ ಡಿಲೇ ಮಾಡಕ್ಕೆ ಆಗೋದಿಲ್ಲ. ಮೇನ್ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡೋದು ನಾವು ಪ್ರತಿ ವರ್ಷ ಜನವರಿಯಿಂದ ಮಾರ್ಚ್ ವರೆಗೆ ಅಲ್ಲ. ಇದು ಮಾಪಪ್ ರೌಂಡ್ ಅಲ್ಲ, ಇದು ರೆಗ್ಯುಲರ್ ಪಲ್ಸ್ ಪೋಲಿಯೋ ಜೂನ್ ಅಲ್ಲಿ. ನಾವು ಪಲ್ಸ್ ಪೋಲಿಯೋ ಸ್ಟಾರ್ಟ್ ಮಾಡಿದ್ದು 1995ರಲ್ಲಿ ಭಾರತದಲ್ಲಿ. ಯಾಕೆ ಸ್ಟಾರ್ಟ್ ಮಾಡಿದ್ವಿ ಅನ್ನೋದಕ್ಕೆ, ಪೋಲಿಯೋ ಒಂದು ಮಾರಣಾಂತಿಕ ಕಾಯಿಲೆ ಅನ್ನೋದಕ್ಕಿಂತ ಅಂಗವೈಕಲ್ಯ ಮಾಡತಕ್ಕಂತ ಕಾಯಿಲೆ. ಸೊ ಹಾಗಾಗಿ ನಾವು ಹುಟ್ಟಿದ ತಕ್ಷಣ 2 ಅಡಿ 5 ವರ್ಷದ ಮಕ್ಕಳು ಆಗೋವರೆಗೂ ಪ್ರತಿ ವರ್ಷ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಾಕ್ತಾ ಇರ್ತೀವಿ. ಯಾಕೆ ಹಾಕ್ತೀವಿ ಅಂದ್ರೆ ಹರ್ಡ್ ಇಮ್ಯುನಿಟಿ. ಹರ್ಡ್ ಇಮ್ಯುನಿಟಿ ಅಂದ್ರೆ ಎಲ್ಲಾ ಕಡೆನೂ ಇಮ್ಯುನಿಟಿ ಡೆವಲಪ್ ಆಯ್ತು ಮಕ್ಕಳಲ್ಲಿ. ಅಂದ್ರೆ ಸೊ ಒಂದು ಮಗು ಮಿಸ್ ಆಗ್ಲಿಲ್ಲ ಅಂದ್ರೆ ಎಲ್ಲ ಇಡೀ ನಮ್ಮ ಭಾರತದಲ್ಲಿ ಆ ಪಲ್ಸ್ ಪೋಲಿಯೋ ಇದು ವೈರಸ್ ಅನ್ನೋದನ್ನ ಪ್ರತಿ ಇಂಡಸ್ಟ್ರಿಯಲ್ಲೂ ಹರಡ್ಲಿಕ್ಕೆ ನಾವು ಹರ್ಡ್ ಇಮ್ಯುನಿಟಿ ಅಂತೀವಿ. ಸೊ ಹರ್ಡ್ ಇಮ್ಯುನಿಟಿ ಬಂದ್ರೆ ಸ್ಪ್ರೆಡಿಂಗ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 2011ರಲ್ಲಿ ಲಾಸ್ಟ್ ಕೇಸ್ ಬಂತು ನಮ್ಮಲ್ಲಿ ಭಾರತದಲ್ಲಿ. ಆಮೇಲೆ WHO ಏನ್ ಮಾಡಿದ್ರು, 2014ರಲ್ಲಿ ಪೋಲಿಯೋ ಮುಕ್ತ ದೇಶ ಅಂತ ಹೇಳಿ ಘೋಷಣೆ ಮಾಡಿದ್ರು. ಆದ್ರೂ ಸಹ ನಾವು ಇಲ್ಲಿವರೆಗೆ 1 ರೌಂಡ್ ಮಾಡ್ತಾ ಇದ್ವಿ. ಮುಂಚೆ 2 ರೌಂಡ್ ಮಾಡ್ತಾ ಇದ್ವಿ. ಫಸ್ಟ್ ಜನವರಿಲಿ, ನೆಕ್ಸ್ಟ್ ಫೆಬ್ರವರಿಲಿ. ಈಗ 1 ರೌಂಡ್ ಮಾಡ್ತಾ ಇದ್ವಿ. 1 ರೌಂಡ್ ಯಾಕೆ ಮಾಡ್ತೀವಿ ಅಂತಂದ್ರೆ, ನಮ್ಮ ನೆರೆ ದೇಶ ಆದಂತ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಲ್ಲಿ ಇನ್ನೂ ಸಹ ಕೇಸ್ಗಳು ಕಂಡು ಬರ್ತಾ ಇದ್ದಾವೆ. ಸೊ ಅದಕ್ಕೋಸ್ಕರ ನಾವು ಡಿಸೆಂಬರ್ ಮೊನ್ನೆ 1 ರೌಂಡ್ ಎಕ್ಸ್ಟ್ರಾ ಮಾಡಿದ್ವಿ. ಸೊ ಇದು ರೆಗ್ಯುಲರ್ ಆಗಿ ಮಾಡುವಂತ ಒಂದು ಕಾರ್ಯಕ್ರಮ. ಇನ್ನು ನಮ್ಮ ಟೋಟಲ್ ಪಾಪ್ಯುಲೇಷನ್ ಜಮಖಂಡಿ ತಾಲೂಕು ಇದರಲ್ಲಿ 1,89,302. ಇದರಲ್ಲಿ 0 to 5 years ಮಕ್ಕಳು 12,585. ಸೊ ನಮ್ಮ ಟಾರ್ಗೆಟ್ ಮಕ್ಕಳು ಇಷ್ಟು ಜನ. ಸೊ ಇದನ್ನೂ ಹೆಚ್ಚು ಬರಬಹುದು. ಯಾಕಂತಂದ್ರೆ ನೆರೆ ರಾಜ್ಯಗಳಿಂದ ಬಂದಿರ್ತಾರೆ ಕೆಲಸ ಮಾಡ್ಲಿಕ್ಕೆ, ಅಥವಾ ನೆರೆ ಜಿಲ್ಲೆಗಳಿಂದ ಬಂದಿರ್ತಾರೆ. ಸೊ ನಾವು ಎಕ್ಸ್ಟ್ರಾ 5 to 10% ಎಕ್ಸ್ಟ್ರಾ ಆಗೇ ಆಗುತ್ತೆ. ಇನ್ನು ನಮ್ಮಲ್ಲಿ ಬೂತ್ ಆಕ್ಟಿವಿಟಿ ಅಂದ್ರೆ ಎಷ್ಟು ಬೂತ್ ಇರೋದ್ರೆ 176 ಬೂತ್. ಇದರಲ್ಲಿ 352 ವ್ಯಾಕ್ಸಿನೇಟರ್ಸ್, ಆಮೇಲೆ 35 ಸೂಪರ್ವೈಸರ್ಸ್, ಆಮೇಲೆ ಟ್ರಾನ್ಸಿಟ್ ಟೀಮ್ಸ್ ಅಂತ 3 ಟೀಮ್ ಮಾಡಿದ್ವಿ ನಮ್ಮ ತಾಲೂಕಲ್ಲಿ. ಟ್ರಾನ್ಸಿಟ್ ಟೀಮ್ ಅಂದ್ರೆ ಎಲ್ಲಾ ಕಡೆ ಎಲ್ಲಾದ್ರೂ ಮೈಗ್ರೇಟರಿ ಪಾಪ್ಯುಲೇಷನ್ ಇತ್ತು ಅಂದ್ರೆ ಅಲ್ಲಿ ಹೋಗಿ ಈ ಕಬ್ಬಿನ ಗ್ಯಾಕ್ನವರಾಗಿರ್ಬೋದು, ಇಟ್ಟಂಗಿ ಬಟ್ಟಿಯವರಾಗಿರ್ಬೋದು, ಅಥವಾ ಬೇರೆ ಇಂಡಸ್ಟ್ರಿಗೋಸ್ಕರ ಕೆಲಸಕ್ಕೆ ಬಂದಿರ್ತಾರೆ ಬೇರೆ ರಾಜ್ಯಗಳಿಂದ. ಸೊ ಅವ್ರಿಗೆ ಕೊಡ್ಲಿಕ್ಕೆ ನಾವು ಟ್ರಾನ್ಸಿಟ್ ಟೀಮ್ಸ್ ಮಾಡಿದ್ವಿ. ಯಾರು ಇದರಿಂದ ಮುಕ್ತರಾಗಬಾರದು, ತಪ್ಪಿಸ್ಕೊಳ್ಬಾರ್ದು ಅಂತ ಹೇಳಿ. ಇನ್ನು ನಾವು ಇಲ್ಲಿ ಆಸ್ಪತ್ರೆಯಲ್ಲಿ ಒಂದು ಬೂತ್ ಮಾಡಿದ್ವಿ. ನಮ್ಮ ಆಸ್ಪತ್ರೆ ಬಂದಿರುವಂತ ರೋಗಿಗಳಿಗೆ ಯಾವ ಮಕ್ಕಳು ಇರ್ತಾರೆ ಅಥವಾ ಇಲ್ಲಿ ಹುಟ್ಟಿದ ಮಕ್ಕಳಿಗೆ ಕೊಡ್ಲಿಕ್ಕೆ ಇಲ್ಲೊಂದು ಬೂತ್ ಮಾಡಿದ್ವಿ. ಸೊ ಹೀಗಾಗಿ ಇದೊಂದು ಕಲೆಕ್ಟಿವ್ ಆಕ್ಟಿವಿಟಿ. ಇದರಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಸಹಕಾರ ಮುಖ್ಯ, ಸಂಘ ಸಂಸ್ಥೆಗಳ ಸಹಕಾರ ಮುಖ್ಯ. ಸೊ ಪ್ರತಿ ವರ್ಷನೂ ಸಹ ನಮ್ಗ ಆಡಳಿತದಿಂದ, ಸಂಘ ಸಂಸ್ಥೆಗಳಿಂದ ಸಾಕಷ್ಟು ಬೆಂಬಲ ಬರ್ತದೆ. ಆಮೇಲೆ ಮೀಡಿಯಾ ಬಹಳ ಮುಖ್ಯ. ಯಾಕಂದ್ರೆ ಫಸ್ಟ್ 1 day ಬೂತ್ ಆಕ್ಟಿವಿಟಿ, ಇನ್ನು 3 ದಿವಸ ನಾವು ಹೌಸ್ ಟು ಹೌಸ್ ಆಕ್ಟಿವಿಟಿ ಮಾಡ್ತೀವಿ. ಸೊ ಪ್ರಚಾರ ಮಾಡ್ಲಿಕ್ಕೆ ಮೀಡಿಯಾ ಕಾರಣ. ಸೊ ಅವ್ರಿಗೆ ನಾನು ತುಂಬಾ ಧನ್ಯವಾದ ತಿಳಿಸ್ತೀನಿ. ಯಾಕಂದ್ರೆ ಫಸ್ಟ್ ಬೂತ್ ಆಕ್ಟಿವಿಟಿ ಮಾಡಿದ್ಮೇಲೆ ಏನ್ ತಿಳ್ಕೊತಾರೆ ಜನ, ಇನ್ನು ಆಯ್ತು ಬಿಡು ಅಂತ ತಿಳ್ಕೊತಾರೆ. ಬಟ್ ಮನೆಗೆ ಬಂದಾಗ ಏನಾದ್ರು
ಮಗುವಿನ ಬೂತಲ್ಲಿ ಬಂದು ಆದಷ್ಟು ಫಸ್ಟ್ 99% ನಾವು ಬೂತಲ್ಲೇ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಇನ್ನು ಉಳಿದದ್ದನ್ನ 10% ಉಳಿದಿರ್ತಾರೆ ಮನೆ ಮನೆಗೆ ಹೋಗಿ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತೀವಿ. ಇದರಲ್ಲಿ ಒಂದೇನಂತಂದ್ರೆ ಎಲ್ಲರೂ ಗಂಭೀರ ಕಾಯಿಲೆಗಳಿಂದ ಅಥವಾ ಅಡ್ಮಿಟ್ ಆಗಿರ್ತವೆ, ನಿಮೋನಿಯಾ ಆಗಿರ್ತವೆ, ಇಂಥ ಮಕ್ಕಳಿಗೆ ಮಾತ್ರ ನಾವು ಕೊಡಲ್ಲ. ಆಮೇಲೆ ಅವ್ರು ಆರಾಮಾದ್ಮೇಲೆ ಮತ್ತೆ ಕೊಡ್ತೀವಿ. ಆದ್ರೆ ಸಣ್ಣ ಪುಟ್ಟ ಕೆಮ್ಮು, ನೆಗಡಿ, ಜ್ವರ ಬಂದವರಿಗೆ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 2 ಹನಿ ಹಾಕಿಸ್ಲೇಬೇಕು, ಏನೂ ಆಗಲ್ಲ. ಬಹಳ ಅಂದ್ರೆ ಸ್ವಲ್ಪ ಪೋಸ್ಟ್ ವೈರಲ್ ಮಯಾರ್ಜಿ ಅಂತೀವಿ, ಹನಿ ಹಾಕಿದ್ಮೇಲೆ ಲೈಟ್ ಜ್ವರ ಬರ್ಬೋದು ಅಷ್ಟೇ, ಬಿಟ್ರೆ ಏನೂ ಆಗಲ್ಲ. ಸೊ ಹಾಗಾಗಿ ಪ್ರಾಸ್ತಾವಿಕ ನುಡಿಗಳನ್ನ ಮಾತಾಡ್ಲಿಕ್ಕೆ ಪ್ರತಿ ವರ್ಷ ನಾವು ದೇಶದೊಳಗಡೆ ಅಂದ್ರೆ ನಮ್ಮ ಇಡೀ ರಾಷ್ಟ್ರದೊಳಗಡೆ ಒಂದೇ ದಿವಸ ನಾವು ಬೆಳಿಗ್ಗೆಯಿಂದ ಏನ್ ಮಾಡ್ತೀವಿ, ಸಾಯಂಕಾಲ ತನಕ ಎಲ್ಲ 0 to 5 years ಮಕ್ಕಳಿಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡ್ತೀವಿ. ಇದ್ರೊಳಗೆ ನಾವೇನ್ ಮಾಡ್ತೀವಿ, 90% ಮಕ್ಕಳಿಗೆ ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮಕ್ಕಳನ್ನ ಕರೆತಂದು ಅಲ್ಲೇ ಬೂತ್ ಲೆವೆಲ್ನಲ್ಲಿ ಹಾಕುವಂತ ಪ್ರಯತ್ನ ಮಾಡ್ತಾರೆ. ಮೋರ್ ದನ್ 80% ಮಕ್ಕಳಿಗೆ ಅಟ್ ಎ ಟೈಮ್ ಪಲ್ಸ್ ಪೋಲಿಯೋ ಹನಿ ಹಾಕೋದ್ರಿಂದ ಏನಾಗುತ್ತೆ, ಹರ್ಡ್ ಇಮ್ಯುನಿಟಿ ಅಂತ ಕ್ರಿಯೇಟ್ ಆಗುತ್ತೆ. ಸೊ ಹರ್ಡ್ ಇಮ್ಯುನಿಟಿ ಕ್ರಿಯೇಟ್ ಆಗೋದ್ರಿಂದ ಏನಾಗುತ್ತೆ, ಆ ಪೋಲಿಯೋ ವೈರಸ್ ನಿಶಕ್ತಿ ಆಗುತ್ತೆ, ಅದಕ್ಕೆ ಶಕ್ತಿ ಕುಂದು ಹೋಗುತ್ತೆ. ಸೊ ಅದು ಮುಂದೆ ಸ್ಪ್ರೆಡ್ ಆಗೋದು ಬಂದ್ರು ಅಕಸ್ಮಾತ್ ವೈರಸ್ ನಮ್ಮಲ್ಲಿ ಎಂಟ್ರಿ ಅದು ನಮ್ಮ ದೇಶಕ್ಕೆ ಅದು ಶಕ್ತಿಯನ್ನು ಕಳೆದುಕೊಡುತ್ತೆ. ಸೊ ಆ ಒಂದು ಕಾರಣದಿಂದ ನಾವು ಎಲ್ಲಾ ಮಕ್ಕಳಿಗೆ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡ್ತೀವಿ. ಅದರ ಮಹತ್ವವನ್ನು ಮೇಡಮ್ ಅವರು ಮಾತಾಡಿದ್ದಾರೆ, ದಡ್ಡಿ ಸರ್ ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ. ಅದಕ್ಕೆ ಈ ಮಕ್ಕಳಿಗೆ ಬಹಳ ಮುಖ್ಯವಾಗಿ ನಾವು ಮಕ್ಕಳನ್ನ ಇಲ್ಲಿ ಕುಂಡಿಸಿರೋದ್ರಿಂದ ಅವ್ರಿಗೆ ಬೇಗ ನಾವು ಕಳಿಸ್ಬೇಕಾಗಿದೆ. ಅದಕ್ಕೆ ಕಾರ್ಯಕ್ರಮ ಎಲ್ಲರಿಗೂ ಯಶಸ್ವಾಗ್ಲಿ. ಎಲ್ಲರಿಗೂ ಒಂದೇ ಏನಂತಂದ್ರೆ ಎಲ್ಲಾ ಮಕ್ಕಳಿಗೂ 0 to 5 years ಎಲ್ಲಾ ಮಕ್ಕಳು ಇವತ್ತು ತಾಯಿಯಂದ್ರು ತಾವು ಪ್ರಯತ್ನ ಮಾಡಿ ಮನೆಯವರು ಇರುವಾಗ ಸಹಭಾಗಿತ್ವ, ಪಬ್ಲಿಕ್ ಮತ್ತು ಗವರ್ಮೆಂಟ್ ಎರಡು ಸಹಭಾಗಿತ್ವ ಇರಬೇಕು. ಅದಕ್ಕೆ ಸಾರ್ವಜನಿಕರು ಎಲ್ಲರೂ ತಮ್ಮ ಮಕ್ಕಳಿಗೆ ಅದರೊಳಗ